26 ಹಾಗೂ 27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಪ್ರಾರಂಭವಾಗಿದೆ. ಮಕ್ಕಳನ್ನು ಸಿಹಿ ಹಂಚುವುದರ ಮೂಲಕ ಈ ಶೈಕ್ಷಣಿಕ ವರ್ಷಕ್ಕೆ ಅವರ ಬೌದ್ಧಿಕ ಮಟ್ಟ ಮತ್ತು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಇವತ್ತು ಪ್ರಾರಂಭವಾದಂಥ ದಿನ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಬೆಳಗಾವಿಯವರು, ಸನ್ಮಾನ್ಯ ಶ್ರೀ ರಾಹುಲ್ ಶಿಂದೆ ಸಾಹೇಬರು ದಿನಾಂಕ 10 ನಮ್ಮ ರಾಯಬಾಗ ತಾಲೂಕಿನಲ್ಲಿ ಆಯುಷ್ ಇಲಾಖೆಯಿಂದ ದಿನಾಂಕ 10/6/2026 ಶ್ರೀಯುತ ಅಜಿತ್ ಭಾನೆ ಪ್ರೌಢಶಾಲೆ ಕುಡಿಸಿಯಲ್ಲಿ ನಮ್ಮ ದೈಹಿಕ ಶಿಕ್ಷಕರಿಗಾಗಿ ಒಂದು ದಿನದ ಯೋಗ ತರಬೇತಿಯನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ 3 ಜನ ವೈದ್ಯರನ್ನು ಹಾಗೂ ಒಬ್ಬರನ್ನು ದೈಹಿಕ ಯೋಗದ ಪರಿಣಿತರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿಯೋಜನೆಗೊಂಡಿದ್ದಾರೆ. ಸುಮಾರು 121 ದೈಹಿಕ ಶಿಕ್ಷಣ ಶಿಕ್ಷಕರು, ಅಂದರೆ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಈ ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ಈ ಯೋಗ ತರಬೇತಿಯನ್ನು ಹಮ್ಮಿಕೊಂಡಿದ್ದಾರೆ. ಅವರು ಆ ಯೋಗದಲ್ಲಿ ನಿಪುಣತೆಯನ್ನು ಹೊಂದಿ ನಮ್ಮ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಕ್ಕಂತಹ ಕಾಯಕ ಅವರಿಂದ ಪ್ರಾರಂಭ ಆಗುತ್ತೆ. ಯಾಕೆಂದರೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಕ್ಕಂಥದ್ದು, ಆರೋಗ್ಯಯುತವಾದಂತಹ ದೇಹದಲ್ಲಿ ಆರೋಗ್ಯಯುತವಾದಂಥ ಮನಸ್ಸು ಇರುತ್ತದೆ ಅಂತಕ್ಕಂಥದ್ದು ಅದು ಅಕ್ಷರಶಃ ಸತ್ಯವಾದದ್ದು. ಹಾಗೆ ಜೂನ್ 21ರಂದು ವಿಶ್ವದ ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಸುಮಾರು 178 ರಾಷ್ಟ್ರಗಳಲ್ಲಿ ನಮ್ಮ ಭಾರತ ದೇಶದ ಕೊಡುಗೆ ಆ ಯೋಗದ ಕೊಡುಗೆಯಾಗಿದೆ. ಅಂತಹ ಯೋಗ ದಿನವನ್ನು ನಾವು ಮುಂಚಿತವಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ಒಂದು ದಿನದ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಹಾಗೆ ತಮ್ಮ ಆರೋಗ್ಯವನ್ನು ಕೂಡ ಕಾಯ್ದುಕೊಳ್ಬೇಕು. ಅಂದರೆ ಇಫ್ ಮನಿ ಇಸ್ ಲಾಸ್, ಸಮಥಿಂಗ್ ಈಸ್ ಲಾಸ್, ಬಟ್ ಇಫ್ ಹೆಲ್ತ್ ಈಸ್ ಲಾಸ್, ಎವ್ರಿಥಿಂಗ್ ಈಸ್ ಲಾಸ್ ಅಂತಕ್ಕಂಥದ್ದು ಅದು ಅಕ್ಷರಶಃ ಸತ್ಯವಾದಂಥ ಮಾತು. ಅಂದರೆ ನಾವು ದುಡ್ಡವನ್ನು ಕಳೆದುಕೊಂಡ್ರೆ ಏನಾದರೂ ಕಳೆದುಕೊಂಡಂತೆ, ಅದರ ಆರೋಗ್ಯವನ್ನು ಕಳೆದುಕೊಂಡಿದ್ದೇ ಆದರೆ ಸರ್ವಸ್ವವನ್ನೇ ಕಳೆದುಕೊಂಡಂತೆ. ಹಾಗೆ ಇನ್ನೊಂದು ಮಾತನ್ನು ಹೇಳ್ತೀವಿ, ಕಾಯಕವೇ ಕೈಲಾಸ ಅಂತ. 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ದು ಕಾಯಕವೇ ಕೈಲಾಸ ಅಂತಂದರೆ ನಮ್ಮ ಕಾಯಕದಲ್ಲಿ ನಾವು ನಿಷ್ಠೆಯಿಂದ ಆ ಕಾಯಕವನ್ನು ನಿರ್ವಹಿಸಿದ್ದೇ ಆದರೆ ನಮ್ಮ ಜೀವನ ಸಾರ್ಥಕ ಅಂತಕ್ಕಂತಹ ಬದುಕು ನಮ್ಮದಾಗಿದೆ. ಅಂತಹ ಒಂದು ತರಬೇತಿಯನ್ನು ನಮ್ಮ ಅಜಿತ್ ಭಾನೆ ಪ್ರೌಢಶಾಲೆ ಕುಡಿಸಿಯಲ್ಲಿ ಹಮ್ಮಿಕೊಂಡಿದ್ದು ಬಹಳಷ್ಟು ಶ್ರೇಯವಾದದ್ದು. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಸನ್ಮಾನ್ಯ ಶ್ರೀ ರಾಹುಲ್ ಶಿಂದೆ ಸಾಹೇಬರು. ಅವರ ಬಗ್ಗೆ ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು 36 ವಿದ್ಯಾರ್ಥಿನಿಯರನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸುಮಾರು 2 ತಿಂಗಳವರೆಗೆ ಊಟ ವಸತಿ ಸಹಿತವಾಗಿ ಅವರು ಕ್ರಿಕೆಟ್ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಬಹಳಷ್ಟು ವಿಶೇಷವಾದದ್ದು. ಯಾಕೆಂದರೆ ಬಡ ಮಕ್ಕಳಿಗಾಗಿ ಈ ಬಹಳಷ್ಟು ಶ್ರೀಮಂತಿಕೆಯ ಆಟ ಆದಂತಹ ಈ ಕ್ರಿಕೆಟ್ ತರಬೇತಿಯನ್ನು ನಮ್ಮ ಬಡ ಮಕ್ಕಳಿಗೆ ನೀಡುತ್ತಿರುವುದು ಬಹಳಷ್ಟು ಹೆಮ್ಮೆಯ ವಿಷಯ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರಾರ್ಥಿಸುತ್ತೀವಿ, ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂತಹ ಈ ಮುದ್ದು ಮಕ್ಕಳಿಗಾಗಿ ಅವರ ಒಂದು ಶ್ರೇಯ ಬಹಳಷ್ಟು. ಹಾಗೆ LPS ಮತ್ತು LKG ಹೈಸ್ಕೂಲ್ ಎಲ್ಲ ವಿಭಾಗಕ್ಕೂ ಕೂಡ ಸರ್ಕಾರಿ ಶಾಲೆಗಳಿಗೆ ಕ್ರೀಡಾ ಅನುದಾನವನ್ನು 25,000 ರೂಪಾಯಿ, 50,000 ರೂಪಾಯಿಗಳವರೆಗೆ ಕ್ರೀಡಾ ಸಲಕರಣೆಗಳನ್ನು ತೆಗೆದುಕೊಳ್ಳಲು ಅವರು ಅನುದಾನವನ್ನು ನೀಡಿದ್ದಾರೆ. ನಾನು ಸುಮಾರು 28 ವರ್ಷಗಳ ಸೇವೆಯಲ್ಲಿ LPG ಮತ್ತು ಈ LKG ಮಕ್ಕಳಿಗಾಗಿ ಇಷ್ಟೊಂದು ಅನುದಾನವನ್ನು ನೀಡಿದ್ದು ಕ್ರೀಡಾಕೂಟಕ್ಕೆ ಬಹಳಷ್ಟು ವಿಶೇಷವಾದದ್ದು. ಅದಕ್ಕೆ ಎಷ್ಟೇ ಅವರಿಗೆ ಧನ್ಯವಾದ ಹೇಳಿದರೂ ಕೂಡ ಅದು ಕಡಿಮೆ ಅಂತಕ್ಕಂಥ ಭಾವನೆ ನನ್ನದಾಗಿದೆ. ಅದಕ್ಕೆ ನಮ್ಮ ಎಲ್ಲ ವೃತ್ತಿ ಬಾಂಧವರು, ದೈಹಿಕ ಶಿಕ್ಷಣ ಶಿಕ್ಷಕ ವೃತ್ತಿ ಬಾಂಧವರು ಶಿರಸಾವಹಿಸಿ ಆ ತರಬೇತಿಯನ್ನು ಪಡೆದು ನಮ್ಮ ಮಕ್ಕಳಿಗೆ ಮುಟ್ಟಿಸುವಂತಹ ಕಾಯಕ ತಮ್ಮಿಂದಾಗಲಿ ಅಂತಕ್ಕಂಥ ಮಾತನ್ನು ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಜೊತೆಗೆ ಈ ಪತ್ರಿಕಾ ಅಂಗ 4ನೇ ಅಂಗ, ಇದು ಮನಗಳಿಗೆ ಮತ್ತು ಮನೆಯಲ್ಲಿರ್ತಕ್ಕಂತಹ ಮನಗಳಿಗೆ ಮುಟ್ಟಿಸ್ತಕ್ಕಂತಹ ಕಾಯಕ. ಇದು 4ನೇ ಅಂಗ ಪತ್ರಿಕಾ ಅಂಗ. ಅದಕ್ಕೆ ಈ ಪತ್ರಿಕಾ ಅಂಗದ ಜೊತೆಯಾಗಿ ನಮ್ಮ ಸಮಾಜ